ಇಂದು ಜಂಟಿ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ರಾಜ್ಯಪಾಲರು ವರ್ಸಸ್ ಸರ್ಕಾರ ಎಂಬಂತೆ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ರಾಜ್ಯಪಾಲರ ವಿರುದ್ಧವೇ ಇವತ್ತು ಸರ್ಕಾರ ಕಾನೂನು ಹೋರಾಟಕ್ಕೆ ಮುಂದೆ ಹೋಗ್ತಾ ಇದೆ. ಇಂಥ ಬಿಕ್ಕಟ್ಟು ಸೃಷ್ಟಿಸುವ ಅಗತ್ಯ ಇತ್ತ ಅಂತ ಸರ್ಕಾರಕ್ಕೆ? ಕಾಂಗ್ರೆಸ್ ತನ್ನ ಅನುಭವದ ಆಧಾರದಲ್ಲಿ ಮುತ್ಸದ್ದಿತನದ ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಈಗ ತನ್ನ ಅಧಿಕಾರವನ್ನ, ಜನತೆ ಕೊಟ್ಟ ಅಧಿಕಾರವನ್ನ ಅಹಂಕಾರಕ್ಕೆ, ಅದರ ಅಹಂಕಾರದ ತಾಕ್ಲಾಟಕ್ಕೆ ದುರ್ಬಳಕೆ ಮಾಡ್ಕೊಳ್ತಿರ್ತಕ್ಕಂಥದ್ದು ದುರದೃಷ್ಟಕರ. ರಾಜ್ಯಪಾಲರು ಸಂವಿಧಾನದ ಪ್ರತಿನಿಧಿ. ರಾಜ್ಯಪಾಲರನ್ನ ಈ ಸರ್ಕಾರದ ಕಾರ್ಯವೈಖರಿಯ ಅವಲೋಕನಕ್ಕೆ ಮತ್ತು ತನ್ನ ಮುನ್ನೋಟವನ್ನು ತಿಳಿಸೋದಕ್ಕೆ ರಾಜ್ಯಪಾಲರ ಭಾಷಣವನ್ನು ಬಳಕೆ ಮಾಡ್ಕೊಳ್ಬೇಕಾಗಿರೋದು ಆ ಭಾಷಣದ ಉದ್ದೇಶ ಆಗ್ಬೇಕಾಗಿತ್ತು. ಆದರೆ ಈಗ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಅಧಿಕಾರವನ್ನ, ಅವರ ಭಾಷಣವನ್ನ ರಾಜಕೀಯ ಟೀಕೆಗೆ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟಿದೆ. ಅದಕ್ಕಾಗಿಯೇ ರಾಜ್ಯಪಾಲರು ಕೆಲವು, ಇಡೀ ಭಾಷಣದ ಬಗ್ಗೆ ಅವ್ರ ನಿರಾಕರಣೆ ಇಲ್ಲ, ಶಬ್ದ ಪ್ರಯೋಗದ ಬಗ್ಗೆ ಮತ್ತು ದುರುದ್ದೇಶದ ಬಗ್ಗೆ ಮತ್ತು ತಪ್ಪು ಅಭಿಪ್ರಾಯ ಮೂಡಿಸುವಂತ ಸುಳ್ಳು ಹೇಳಿಕೆಗಳನ್ನು ಹೇಳಿಸೋದ್ರ ಬಗ್ಗೆ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ಅದು ಸರಿಯಾಗೇ ಇದೆ. ಸಂವಿಧಾನ ಕೊಟ್ಟಿರುವ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನದ ಪ್ರತಿನಿಧಿಯಾಗಿರುವ ರಾಜ್ಯಪಾಲರು ಅವಕಾಶ ಮಾಡಿಕೊಡದೇ ಇರೋದು ಸರಿಯಾದ ಕ್ರಮ. ಅವ್ರು ಇಡೀ ಭಾಷಣ ಮಾಡೋಲ್ಲ ಅಂತ ನಿರಾಕರಿಸಿಲ್ಲ. ಈಗ ನಾಳೆ ಬೆಳಿಗ್ಗೆ ಯಾವುದೋ ಒಂದು ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸಿದ್ರೆ ಕರ್ನಾಟಕ ಸರ್ಕಾರ ಸುಮ್ಮನೆ ಇರುತ್ತಾ? ಯಾವುದೋ ಒಂದು ಮಹಾನಗರ ಪಾಲಿಕೆ ಕರ್ನಾಟಕ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಯ ವಿರುದ್ಧ ಟೀಕೆಯನ್ನು ಮಾಡಿದ್ರೆ ಆ ಮಹಾನಗರ ಪಾಲಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮನೆ ಬಿಡ್ತಾರ? ಹಾಗೆಯೇ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮತ್ತು ಸುಳ್ಳು ಟೀಕೆಯನ್ನ ತನ್ನ ರಾಜಕೀಯ ವೇದಿಕೆಗಳಲ್ಲಿ ಮಾತಾಡೋದು ಬೇರೆ, ರಾಜ್ಯಪಾಲರ ಮೂಲಕ ಹೇಳಿಸೋದು ಬೇರೆ. ರಾಜ್ಯಪಾಲರ ಮೂಲಕ ಹೇಳಿಸೋದು ಅದು ಅನೈತಿಕ ಆಗತ್ತೆ, ಸಂವಿಧಾನದ ಸ್ಫೂರ್ತಿಗೆ ವಿರುದ್ಧ ಆಗತ್ತೆ. ಹಾಗಾಗಿಯೇ ರಾಜ್ಯಪಾಲರು ನಿರಾಕರಿಸಿರೋದನ್ನ ನಾನು ಸ್ವಾಗತಿಸ್ತೀನಿ. ಒಂದ್ ವೇಳೆ ಇವತ್ತಿನ ಸದನದಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರದ ವಿರುದ್ಧ, ಅಂದ್ರೆ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ಯಥಾವತ್ತಾಗಿ ರಾಜ್ಯಪಾಲರು ಓದಿದ್ದೇ ಆದ್ರೆ ನಿಮ್ಮ ನಡೆ ಏನು, ವಿಪಕ್ಷಗಳ ನಡೆ ಅಂತ? ನಾವು ಈ ಸರ್ಕಾರನ 2.5 ವರ್ಷದಿಂದ ಹತ್ತಿರದಿಂದ ನೋಡಿದ್ದೇವೆ. ಎಷ್ಟು ಅತ್ಯಾಚಾರ ಆಗಿದೆ, ಎಷ್ಟು ದರೋಡೆ ಆಗಿದೆ, ಎಷ್ಟು ಭ್ರಷ್ಟಾಚಾರದ ಪ್ರಕರಣಗಳಿದಾವೆ, ಎಷ್ಟು ರೈತರ ಆತ್ಮಹತ್ಯೆ ಆಗಿದೆ, ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ, ಈ ಎಲ್ಲ ಪಟ್ಟಿನೂ ನಮ್ಮ ಹತ್ರ ಇದೆ, ನಾವು ಓದ್ತೇವೆ. ಸರ್, ರಾಜ್ಯಪಾಲರ ನಡೆಯಂತೆ ನೀವು ಕೂಡ ಅನುಸರಿಸ್ಕೊಂಡು ಹೋಗ್ತೀರಾ ಅಂತ? ಅಲ್ಲ, ನಾವು ರಾಜ್ಯಪಾಲರ ನಮ್ಮ ವಿವೇಚನೆಯನ್ನ ಬಳಸಿ ರಾಜ್ಯದ ಹಿತ ಕಾಯುವ ಕೆಲಸವನ್ನ ಒಂದು ಪ್ರಧಾನ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇದಿಷ್ಟು ಮಾಜಿ ಸಚಿವರಾದಂತಹ ಸಿ.ಟಿ. ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.